ಹುನಗುಂದದ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಶ್ರಾವಣ ಸೋಮವಾರದ ಕೊನೆಯ ಸೋಮವಾರದಂದು ಅದ್ಧೂರಿಯಾಗಿ ಜರುಗುವುದು. ಆ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವದ ಹಿಂದಿನ ದಿನ ತೇರಿನ ಪ್ರಮುಖ ಕಳಶವು ಹುನಗುಂದ ಪಟ್ಟಣದ ನಾಗರಾಜ್ ಜಿನ್ನಿಂಗ್ ಫ್ಯಾಕ್ಟರಿಯಲ್ಲಿರುವ ನಾಗರಾಳ್ ಮಂತೆನದಲ್ಲಿ ಪೂಜೆಗೊಳ್ಳುವುದು. ಈ ಒಂದು ಪೂಜೆಯ ಕಾರ್ಯಕ್ರಮದಲ್ಲಿ ನಾಗರಾಳ್ ಮಂತೆನದ ಎಲ್ಲ ಸದಸ್ಯರು ಹಾಗೂ ಶಿವಕುಮಾರ್ ಸವಿತಾ ಪಾಟೀಲ್ ದಂಪತಿಗಳ ನೇತೃತ್ವದಲ್ಲಿ ಊರಿನ ಹಿರಿಯರ ಹಾಗೂ ಸಂಗಮೇಶ್ವರ ಜಾತ್ರಾ ಕಮಿಟಿಯ ಸದಸ್ಯರ ಸಮ್ಮುಖದಲ್ಲಿ ಕಳಶದ ಪೂಜಾ ಕಾರ್ಯಕ್ರಮವು ನೆರವೇರಿತು. ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ನಾಗರಾಳ್ ಮನೆತನದಿಂದ ಹೊರಟ ಕಳಶವು ನೀಲಗಂಗಮ್ಮ ದೇವಸ್ಥಾನವನ್ನು ತಲುಪುವುದು. ನೀಲಗಂಗಮ್ಮ ದೇವಸ್ಥಾನದಿಂದ ಮಾರ್ಕೆಟ್ ಮಾರ್ಗವಾಗಿ ಲಿಂಗದಕಟ್ಟಿ ತಲುಪುವುದು. ಲಿಂಗದಕಟ್ಟಿ ತಲುಪಿದ ಕಳಶವು ಅಂದು ಲಿಂಗದಕಟ್ಟಿಯಲ್ಲಿ ಸ್ಥಾಪನೆಗೊಂಡು ಜಾತ್ರೆಯ ದಿನದಂದು ಮತ್ತೆ ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಸಂಗಮೇಶ್ವರನ ಆವರಣವನ್ನು ತಲುಪುವುದು. ಸಂಗಮೇಶ್ವರನ ರಥೋತ್ಸವಕ್ಕೆ ಈ ಪ್ರಮುಖ ಕಳಶವು ಅಲಂಕಾರಗೊಳ್ಳುವುದು. ಸಹಸ್ರಾರು ಸಂಗಮನಾಥನ ಭಕ್ತರ ಸಮೂಹದಲ್ಲಿ ರಥೋತ್ಸವ ಜರುಗುವುದು. ಈ ಒಂದು ಸಂದರ್ಭದಲ್ಲಿ ಈ ಪ್ರಮುಖ ಕಳಶದ ಪೂಜಾ ಕಾರ್ಯಕ್ರಮ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲ ಊರಿನ ಗುರು ಹಿರಿಯರಿಗೂ, ಸಂಗಮೇಶ್ವರ ಜಾತ್ರಾ ಕಮಿಟಿಯ ಸದಸ್ಯರಿಗೂ, ನಾಗರಾಳ್ ಕುಟುಂಬದ ಶಿವಕುಮಾರ್ ಪಾಟೀಲ್ ಇವರ ಹಿತೈಷಿ ಅಭಿಮಾನಿಗಳಿಗೂ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಅರ್ಪಿಸುತ್ತಾ ತಾವುಗಳು ಎಲ್ಲರೂ ಸಂಗಮೇಶ್ವರ ಹಾಗೂ ರಥೋತ್ಸವ